ನೀನೇ ನೋಡಿದ್ರೆ ಹಂಗಾಯ್ತು, ಇವತ್ತು ನೋಡಿದ್ರೆ ಹಿಂಗಾಯ್ತು. ನನ್ನ ನಶೀಬೇ ಗಂಡು ಥರ ಆಗಿಬಿಟ್ಟೈತೆ. ಅಪಾರ್ಟ್ಮೆಂಟಲ್ಲಿದ್ರೆ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಡೆಲಿವರಿ ಬಾಯ್ಗೆ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಇನ್ಸ್ಟಿಟ್ಯೂಟ್ ಎಲ್ಲ ಹೊಗೆ. ಇವತ್ತು 2 ಆರ್ಡ್ರ್ ರಿಜೆಕ್ಟು, ಅದರಲ್ಲಿ ಬೇರೆ ಮೈನಸ್ ಬಿದ್ದುಬಿಟ್ಟೈತೆ. ಅಪಾರ್ಟ್ಮೆಂಟಲ್ಲಿದೆ ನೆಟ್ವರ್ಕ್. ಸ್ನೇಹಿತರೆ ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ ಇರಿ ತೋರಿಸ್ತೀನಿ. ಇವಾಗ ಬರ್ತಾಯಿದ್ರೆ 10 ನಿಮಿಷ ಅಂತ ಮೇಡಮ್ ಹೇಳಬೇಕಾದ್ರೆ 10 ನಿಮಿಷ ಅಂತ ಹೇಳ್ಬಿಡಿ, 1 ನಿಮಿಷ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ವೇಟ್ ಮಾಡಿಸ್ತಿದ್ದಾರೆ. ಸಂತು ಬಾಯ್ ಹ್ಯಾಪಿ ಬರ್ತಡೇ ಅಡ್ವಾನ್ಸ್. ನಾಳೆ ಬರ್ತಡೇ ಐತೆ, ಎಲ್ಲರೂ ವಿಶ್ ಮಾಡ್ರಪ್ಪ ಇವನಿಗೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಬೆಳಗ್ಗೆ 5:30 ಗಂಟೆಗೆ ಟೈಮಿಂಗ್ ಆಗಿರೋದು, ಲಾಗಿನ್ ಆಗಿದ್ದೀನಿ. ಆರ್ಡ್ರ್ ಬಿದ್ದಿರೋದು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 31,199 ಕಿಲೋಮೀಟ್ರ್ ಆಗಿದೆ. ಮಂತ್ ಬಿದ್ದುಬಿಟ್ಟೈತೆ, ಕಾಣ್ತೈತೆಲ್ಲ ಗೊತ್ತಿಲ್ಲ ವೀಡಿಯೋದಲ್ಲಿ ನೋಡ್ಬೋದು. ಟೈಮಿಂಗ್ಸು 5:35 ಗಂಟೆ ಆಯಿತು. ಆರ್ಡ್ರ್ ಬಿತ್ತು 5 ನಿಮಿಷ ಆಯಿತು. ಇವಾಗ ರೆಡಿ ಆಗಿಬಿಟ್ಟು ಫುಲ್ಲು ಸ್ನಾನ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಎಲ್ಲಿ ಕಿಚನ್ಸಲ್ಲಿ ಬಿದ್ದಿರೋದು ಶೋಲೆ ಬರ್ಗರ್ಸ್ ಅಂತ ಇರೋದು. ಇನ್ನೂ ಫುಡ್ ರೆಡಿ ಇಲ್ಲ, ಆಲ್ಮೋಸ್ಟ್ ಹೋಗೋಣ. ಎಷ್ಟು ಆರ್ಡ್ರ್ ಓಡಿಸ್ತಾನೆ ಇವತ್ತು 37. ನಿನ್ನೆ ಕೆಲಸ ಮಾಡಲಿಲ್ಲ. ಯಾಕಪ್ಪ ನಿನ್ನೆ ಮಾಡಲಿಲ್ಲ ಅಂದರೆ ಆ ವಿಡಿಯೋ ನೋಡಿರ್ತಾರೆ ಅಂದ್ಕೊಂಡಿದ್ದೀನಿ. 275 ರೂಪೀಸು ಕ್ಯಾಶ್ ಆನ್ ಡೆಲಿವರಿ ಅಪ್ಡೇಟ್ ಮಾಡಿಬಿಟ್ಟವ್ರೆ ಕಸ್ಟಮರ್ ಕೇರ್ದವರು. ಅದಕ್ಕೆ ಮೂಡೇ ಹೋಯ್ತು ಕೆಲಸ ಮಾಡೋದು. ಬೆಳಗ್ಗಿಂದ ಚೆನ್ನಾಗೇ ಮಾಡಿದ್ದೆ. ಹತ್ತತ್ರ ಒಂದು 12-13 ಆರ್ಡ್ರ್ ಹೊಡೆದ್ಬಿಟ್ಟು ಒಂದು 600 ಚಿಲ್ಲರೆನೋ 700 ಅರ್ನಿಂಗ್ಸ್ ಮಾಡಿದ್ದೆ, 700 ಹತ್ತತ್ರ. ಅದಕ್ಕೆ ಯಾಕೋ ಮೂಡ್ ಹೋಯ್ತು ಹಾಳಾಗಿ. ಅದಕ್ಕೆ ಡ್ಯೂಟಿ ಆಫ್ ಮಾಡಿಬಿಟ್ಟಿದ್ದೆ ನಿನ್ನೆ ಶುಕ್ರವಾರ. ಇವತ್ತು ಶನಿವಾರ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡಬೇಕು ಇವತ್ತಿಂದು. ಬರ್ರಿ ಸಿಗ್ತೀನಿ ಆರ್ಡ್ರ್ ಪಿಕಪ್ ಹತ್ರ. ಸ್ನೇಹಿತರೆ ಮೊದಲನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಕಿಚನ್ಸಲ್ಲಿ. ಫುಡ್ ರೆಡಿ ಕೊಟ್ಟವನು ಎಣ್ಣ ಬಂದು ಕೇಳೇ ಬಿಡೋಣ. ಅಣ್ಣ 2154 ರೆಡಿ ಇದೆ. ಯಾಕಣ್ಣ ರೆಡಿ ಕೊಟ್ಬಿಡ್ತೀರಾ? ಹಾಂ ಟೋಟಲ್ ಎಷ್ಟು? 1 2 3 4 5 6 7 ಬರ್ಗರ್ಸ್ ಏನೇನೋ ಐತೆ ಟೋಟಲು. अडाउंस मत रेडी दे दो भाई, क्यों देते हो? क्यों क्या होता है प्रॉब्लम? आपका प्रॉब्लम है वो, मेरा प्रॉब्लम है क्या? अडाउंस मत रेडी दे दो. मैं कितना 3 किलोमीटर आया तभी फुड रेडी दे दिया था. इधर आकर देखता हूँ तो अभी तक नहीं है रेडी. ನೋಡ್ರಿ ಈ ಥರ ಮಾಡ್ತಾರೆ ಮೋಸ ಬೇಳೆ. ನೈಟ್ ಹೊತ್ತಿನಲ್ಲಿ ಇದೊಂದೇ ತಲೆನೋವು ನೋಡಿ. ಒಬ್ಬರೊಬ್ಬರೇ ಸ್ಟಾಪ್ಸ್ ಇರ್ತಾರೆ. ಒಂದು ಟೇಪ್ ಹಚ್ಚಕ್ಕೂ ಆಗ್ತಾಯಿಲ್ಲ. ಇನ್ನು ಹೆಂಗೆ ಬೇಗ ರೆಡಿ ಮಾಡಿಕೊಡ್ತಾನೆ. ಬರಲ್ಲ ಬಿಡ್ರಿ, 1-2 ನಿಮಿಷ ವೇಟ್ ಮಾಡ್ಕೊಂಡು ತೊಗೊಂಡು ಹೋಗೋಣ. ಇವಾಗ 5:43. ಹೆಂಗೋ ಡೆಲಿವರಿ ಕಂಪ್ಲೀಟ್ 6 ಗಂಟೆಗೆ ಕೊಡಬೇಕು. ಯಾಕಪ್ಪ ಅಂದರೆ 6 ಗಂಟೆಯಿಂದ ಮತ್ತೆ ಸರ್ಜ್ ಇದೆಯಲ್ಲ ಅದಕ್ಕೆ. ಸ್ವಿಗ್ಗಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಾಂ ಸರ್, ಹಾಂ ಹೆಲ್ತ್, ಹಾಂ ಇಲ್ಲೇ ಇದ್ದೀನಿ ಬನ್ನಿ ಸರ್. ಓಕೆ ಲೊಕೇಶನ್ ಹತ್ರ ಬಂದಿದ್ದೀನಿ. ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ. ಇಲ್ಲೇ ಟೀಗೆ ಕುಡ್ಕೊಂಡು ಬಿಡೋಣ, ಎಲ್ಲರೂ ಕುಡಿತಾರೆ. ನಿಮ್ದೇನಾ ಸರ್ ನೇಮ್? ಸ್ನೇಹ. ಹಾಂ ಓಕೆ ತೊಗೊಳ್ಳಿ. ಮೊದಲನೇ ಆರ್ಡ್ರು ಡ್ರಾಪ್ ಕೊಟ್ಟಿದ್ದೀನಿ. ಓಕೆ ಥ್ಯಾಂಕ್ ಯು. ಅಂದರೆ ಇದನ್ನು ಮಾಡಿ ಕೊಟ್ಟಿದ್ದೀನಿ, ಏನದು ಆರ್ಡ್ರ್ ಕೊಟ್ಟಿದ್ದೀನಿ, ಡ್ರಾಪ್ ಕೊಟ್ಟಿಲ್ಲ. ಇಲ್ಲೇ ಟೀಗೆ ಕುಡ್ಕೊತೀನಿ. ಚಳಿ ಆಗ್ತೈತೆ. 6 ಗಂಟೆಗೆ ಡ್ರಾಪ್ ಕೊಟ್ಬಿಡೋಣ, ಅದಕ್ಕೆ ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ 2ನೇ ಆರ್ಡ್ರ್ ಬಿದ್ದಿರೋದು 6 ಗಂಟೆಗೆ 75 ರೂಪಾಯಿದು. ಎಷ್ಟು 35 ರೂಪಾಯಿ ಸರ್ಜ್ ಇರೋದು. ಎಕ್ಸೆಪ್ಟ್ ದ ಆರ್ಡರ್. ನಮ್ಮ ಬೆಂಗಳೂರು ಅಡುಗೆ ಮನೆ ಅಂತೆ. ಎಲ್ಲಿ ಬಂತಿದ್ದು? ಸುಲ್ತಾನ್ ಪಾಳ್ಯದಲ್ಲಿ ಒಳಗಡೆ ಇರೋದು. ಹೋಮ್ ಕಿಚನ್ಸ್ ಅನಿಸುತ್ತೆ. ಇನ್ನೂ ಫುಡ್ ರೆಡಿ ಇಲ್ಲ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸ್ನೇಹಿತರೆ ಇಲ್ಲೇ 6:22 ಆಯಿತು ಟೈಮಿಂಗ್ಸು. ಏನು ಮಾಡೋಕ್ಕಾಗಲ್ಲ. ಇರಿ ಸ್ಲಾಟ್ ಬೇರೆ ಬುಕ್ ಮಾಡ್ಕೊಂಡಿಲ್ಲ 7 ಗಂಟೆಯಿಂದ. ಅದು ಮರ್ತೋಗ್ಬಿಟ್ರೆ ಮತ್ತೆ ಡ್ಯೂಟಿ ಆಗಿಬಿಡುತ್ತೆ. ಎಲ್ಲಪ್ಪ ಕೊಟ್ಟವಂದರೆ ಬೆಳ್ಸನ್ ಟೌನು JC ನಗರ. ಏನು ಫುಡ್ ರೆಡಿ ತಂದು ಕೊಡ್ತಂತ ಹೇಳಿದ್ರು. ಹೋಮ್ ಫುಡ್ ಬಿದ್ದೈತಲ್ಲ. ನಮ್ಮ ಬೆಂಗಳೂರು ಅಡುಗೆ ಮನೆ ಅಂತೆ ಬಂತು. ಮೇಲಿಂದ ಕೊಡ್ತವ್ರೆ. 2 ಐಟಮ್ ಐತೆ. ಪಿಕಪ್ಪು ಮಾಡಿಕೊಂಡೆ. ಓಕೆ ತೊಗೊಳ್ಳಿ ಮೇಲೆ ಬರ್ರಿ. ಪಿಕಪ್ ಅಂತ ಆಯಿತು, ಹೋಗೋಣ ಡ್ರಾಪ್ ಮಾಡೋಕ್ಕೆ. ಇವಾಗ ಸ್ನೇಹಿತರೆ 3ನೇ ಆರ್ಡ್ರ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ನಿರಂತರ ಕಾಫಿಯಿಂದ MBC ಲೇಕ್ ಅಪಾರ್ಟ್ಮೆಂಟಿಗೆ ಬಿದ್ದೈತೆ. ಎಷ್ಟಲ್ಲಿ JC ನಗರದಲ್ಲಿದೆ. ಅಲ್ಲಿಂದ ಪಿಕಪ್ ಹೇಳಿದಿರೋದು. ಇನ್ನೂ ರೆಡಿನೇ ಮಾಡಿಲ್ಲ. ಒಂದೇ ಒಂದು ಐಟಮು ಯಾವುದಿದು ಬೆಲ್ಲದ ಚಾಯ್ ಕನ್ನಡದಲ್ಲಿ. ನಾನು ಇಂಗ್ಲೀಷ್ ಪಕ್ಕ ಓದಕ್ಕೆ ಬೇರೆ ಬರೋಲ್ಲ, ಅದಕ್ಕೆ. ಸಂತು ಬಾಯ್ ಹ್ಯಾಪಿ ಬರ್ತಡೇ ಅಡ್ವಾನ್ಸ್. ನಾಳೆ ಬರ್ತಡೇ ಐತೆ, ಎಲ್ಲರೂ ವಿಶ್ ಮಾಡ್ರಪ್ಪ ಇವನಿಗೆ. ಸಂತೋಷ್. ಹಾಂ ಬರ್ತಡೇ ಸ್ಪೆಷಲ್ ಏನು ಪಾರ್ಟಿ?
ಏನು ಪಾರ್ಟಿ? ಬಂದವ್ರಿಗೆಲ್ಲ ಊಟ ಫ್ರೀನಾ ಡೆಲಿವರಿ ಬೇಸಿಗೆ ಹಾಂ? ಓಹೋ ಹೋ 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 ಏನೋ ನಿಂದು ತಾಯಿ ಗುಣ. ಬರೀ 4ನೇ ಆರ್ಡ್ರ್ ಬಿದ್ದೈತೆ, ಪಿಕಪ್ ಮಾಡ್ಕೊಂಡು ಹೋಗೋಣ. ಇವಾಗ ಬರ್ತಾಯಿದ್ರೆ 10 ನಿಮಿಷ ಅಂತ ಮೇಡಮ್ ಹೇಳಬೇಕಾದ್ರೆ 10 ನಿಮಿಷ ಅಂತ ಹೇಳ್ಬಿಡಿ, 1 ನಿಮಿಷ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ವೆಯ್ಟ್ ಮಾಡಿಸ್ತಿದ್ರೆ ಎಷ್ಟೊತ್ತು ಮಾಡ್ತಾರಪ್ಪ. ಟೋಟಲ್ ಎಷ್ಟು 4 ಐಟಮು. ಇದೇ 4 ಐಟಮ್ ಪಿಕಪ್ ಆಯಿತು. ಬರ್ರಿ ಪ್ರೆಸ್ಟೀಜ್ ಮಿಸ್ಟ್ರಿ ವಾಟರ್ಸ್. ಸ್ನೇಹಿತರೆ ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ ಇರಿ ತೋರಿಸ್ತೀನಿ. ಅಪಾರ್ಟ್ಮೆಂಟಲ್ಲಿದ್ದರೆ ಪ್ರೆಸ್ಟೀಜ್ ವಾಟರ್ ಮಿಸ್ಟ್ರಿಯಲ್ಲಿ 2 ಆರ್ಡ್ರ್ ರಿಜೆಕ್ಟು, ಅದರಲ್ಲಿ ಬೇರೆ ಮೈನಸ್ ಬಿದ್ದುಬಿಟ್ಟೈತೆ. ಅಪಾರ್ಟ್ಮೆಂಟಲ್ಲಿದೆ, ನೆಟ್ವರ್ಕ್ ಇಶ್ಯೂ ಆಯಿತು, ಕಾಲ್ ಮೇಲೆ ಕಾಲ್ ಬರ್ತೈತೆ. ಅಲ್ಲಿ ನೋಡಿದ್ರೆ ನೆಟ್ವರ್ಕು ಇಲ್ಲ, ಇನ್ಸ್ಟಿಟ್ಯೂಟ್ ಎಲ್ಲ ಹೊಗೆ ಇವತ್ತು. ಅದು ಆವಾಗಲೇ ಅಲ್ಲಿ ಫ್ರೆಂಡ್ ಬಂದಿದ್ದ ಮಾತಾಡೋದು ನಿಂತ್ಕೊಂಡಿದ್ದೆ, ವೀಡಿಯೋ ಮಾಡೋಕ್ಕಾಗಿರಲ್ಲ ಅಂತ ಇವಾಗ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗಿತ್ತು ರೀ. ಅಪಾರ್ಟ್ಮೆಂಟಲ್ಲಿದ್ರೆ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಡೆಲಿವರಿ ಬಾಯ್ಗೆ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಯಾವುದೋ ಅಪ್ಲಿಕೇಶನ್ ಮಾಡಿ. ಅಪಾರ್ಟ್ಮೆಂಟಲ್ಲ ಆದರೆ ಮೇಲ್ಗಡೆ ಎಷ್ಟು 22ನೇ ಫ್ಲೋರ್ ಇದ್ದೆ ನಾನು. ವಾಟರ್ ಮಿಸ್ಟ್ರಿ ಇದನ್ನಿದೆಯಲ್ಲ ಪ್ರೆಸ್ಟೀಜು ಇಲ್ಲಿ ಕೆಂಪಾಪುರದಲ್ಲಿ, ಅಲ್ಲಿ ಯಾವುದೇ ಅಪಾರ್ಟ್ಮೆಂಟಲ್ಲಾದ್ರೂ ಡೆಲಿವರಿ ಕಂಪ್ಲೀಟಾಗಿ ಕೊಡಬೇಡಿ. ಮೇಲೆ ಕೆಳಗಡೆ ಬಂದುಬಿಟ್ಟು ನಾನು ಸರ್ಜ್ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಬೇಗ ಕೊಟ್ಟರೆ ನೆಟ್ವರ್ಕ್ ತೋರಿಸ್ತೈತೆ, ಆದರೆ ಆರ್ಡ್ರ್ ಬರ್ತಾನಿದೆ, ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗ್ತಲ್ಲ. ಅದು ಮಲ್ಟಿ ಆರ್ಡ್ರ್ ಬಿದ್ದುಬಿಟ್ಟಿತ್ತು. ಸಿಂಗಲ್ ಆರ್ಡ್ರ್ ಬಿದ್ದಿದ್ರೆ ಪರವಾಗಿಲ್ಲ, ಒಂದು ಆರ್ಡ್ರ್ ರಿಜೆಕ್ಟ್ ಆಗಿದ್ರು ಪರವಾಗಿಲ್ಲ. ಆದರೆ ಸಿಕ್ಕಾಪಟ್ಟೆ ತಲೆ ನೋವಾಗಿಬಿಡ್ತು. 2 ಆರ್ಡ್ರ್ ರಿಜೆಕ್ಟ್ ಆಯಿತು. ರಿಜೆಕ್ಟ್ ಆಗಲಿ ಪರವಾಗಿಲ್ಲ, ಅದರಲ್ಲಿ ಬರೀ -40 ಮಾಡಿಬಿಟ್ಟ ಕಟ್ಟು. 2 ಆರ್ಡ್ರ್ ರಿಜೆಕ್ಟ್ ಆಗಿದ್ದಕ್ಕೆ. ಅದು ನನ್ನ ತಪ್ಪ, ನನ್ನ ಮಗನ ಏನೂ ತಪ್ಪಿಲ್ಲ. ಏನು ಅಪಾರ್ಟ್ಮೆಂಟಲ್ಲಿ ನನ್ನ ತಪ್ಪು ಒಂದೇ ಏನಂದರೆ, ಇದರಲ್ಲಿ ಅಪಾರ್ಟ್ಮೆಂಟಲ್ಲೇ ಡೆಲಿವರಿ ಕಂಪ್ಲೀಟ್ ಕೊಡಬಾರ್ದಿತ್ತು. ಫಸ್ಟಿಗೆ ಒಂದು ಸರಿ ಆಗಿಬಿಟ್ಟಿತ್ತು ಈ ಥರ. ನಮಗೂ ಆಗಿದೆ, ನಮ್ಮ ಫ್ರೆಂಡ್ಸ್ ಸರ್ಕಾದ್ರೂ ತುಂಬ ಸರಿ ಆಗಿಬಿಟ್ಟಿತ್ತು. ನನಗಿದು ಆಗಿರೋದು 2ನೇ ಸರಿ. ಬಿಡು ನೆಟ್ವರ್ಕ್ ಐತಿದ್ರೆ ಡೆಲಿವರಿ ಕಂಪ್ಲೀಟ್ ಆಯಿತು. ಅಪಾರ್ಟ್ಮೆಂಟಲ್ಲಿ ಲಿಫ್ಟ್ ಬಂತು, ಅಷ್ಟರಲ್ಲಿ ಒಂದೊಂದು ಫ್ಲೋರು ಜನ ಬರ್ತಾರಲ್ಲ ಅಪಾರ್ಟ್ಮೆಂಟಿಂದ. ಹಾಗೆ ತುಂಬ ಆಲ್ಮೋಸ್ಟ್ 3-4 ನಿಮಿಷ ಆಯಿತು ಕೆಳಗಡೆ 22ನೇ ಫ್ಲೋರ್ ಬರೋಕ್ಕೆ. ಬಂದವರೆಲ್ಲ ಪ್ರೆಸ್ ಕೆಳಗಡೆ ಬರ್ತಾ ಇರ್ತಾರಲ್ಲ, ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿಬಿಡ್ತು. ಏನು ಮಾಡ್ತೀರಾ? ಅದಕ್ಕೆ 2 ಆರ್ಡ್ರ್ ರಿಜೆಕ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಇನ್ಸ್ಟಿಟ್ಯೂಟ್ ಹೊಗೆ ಎಲ್ಲ ಹೊಗೆ ಅಂದ್ಕೊಂಡು ಮನೆಯಾಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಸಾರಿ, ಟಾರ್ಗೆಟೇ ಮಾಡೋಕ್ಕಾಗಲಿಲ್ಲ. ನೀನೇ ನೋಡಿದ್ರೆ ಹಂಗಾಯಿತು, ಇವತ್ತು ನೋಡಿದ್ರೆ ಹಿಂಗಾಯಿತು. ನನ್ನ ನಶೀಬೇ ಗಂಡು ಥರ ಆಗಿಬಿಟ್ಟೈತೆ. ಯಾರ ದೃಷ್ಟಿ ಬೀಳ್ತೈತೆ ಯಾರಿಗೆ ಗೊತ್ತು. ಸುಮ್ಮನೆ ಇನ್ನು ಮುಂದೆ ಬೇರೆ ಕಂಟೆಂಟೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸುಮ್ಮನೆ ಈ ಅರ್ನಿಂಗ್ಸ್ ವೀಡಿಯೋ ಮಾಡೋದು ಬಿಟ್ಟು. ಯಾಕಪ್ಪ ಅಂದರೆ ಡೈಲಿ ಈ ಥರ ಆಗ್ತಾಯಿದ್ರೆ ಹೆಂಗೆ? ನಿನ್ನೆ ಹೇಳಿದ್ರೆ 270 ರೂಪಾಯಿದು ಅದಾಯಿತು ಶುಕ್ರವಾರ. ಶನಿವಾರ ಬಂದುಬಿಟ್ಟು 80% 75% ಇದೆ ಮಧ್ಯಾಹ್ನ ಮತ್ತು ಸಂಜೆ. ನೋಡಿದ್ರೆ ಸರಿಯಾಗಿ ಡ್ಯೂಟಿ ಮಾಡೋಣ ಅಂತಂದರೆ ಅಪಾರ್ಟ್ಮೆಂಟಲ್ಲಿ ಹೊಗೆ. ಸುಮ್ಮನೆ ಇದು ಬೇಗ ಡೆಲಿವರಿ ಅಂದರೆ 9 ಗಂಟೆ ಅಷ್ಟರಲ್ಲಿ ಇನ್ನೊಂದು ಆರ್ಡ್ರ್ ಬೀಳುತ್ತೆ ಅಂತ ಅಂದ್ಕೊಂಡೆ, ಸರ್ಜಿ ಇರುತ್ತೆ ಅಂತ ಅಂದ್ಕೊಂಡು. ನೋಡಿದ್ರೆ ಈ ಥರ ಆಯಿತು ಸ್ನೇಹಿತರೆ. ನನಗಂತೂ ಈ ಥರ ಆಗಿದೆ. ನಿಮಗೆ ಏನಾದರೂ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ, ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ನಾಳೆ ಸಂಡೇ ವಿಡಿಯೋದಲ್ಲಿ ಸಿಗೋಣ.